ಉಘೆ ಉಘೆ ಮಾದಪ್ಪ ಸಿನಿಮಾ ನೋಡಿದ್ದಾಯ್ತು. ಬನ್ನಿ ಸ್ವಲ್ಪ ಡೀಪ್ ಆಗಿ ಡಿಸ್ಕಷನ್ ಮಾಡೋಣ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ. ಏಳು ಮಳೆ ತರುಣ್ ಸುಧೀರ್ ಸರ್ ಅವರ ಮೇಲೆ ನನಗಿರುವಂತಹ ಟ್ರಸ್ಟಿಂದ ಈ ಸಿನಿಮಾನ ನೋಡೋಕ್ಕೆ ಹೋದೆ. ಬಿಕಾಸ್ ತರುಣ್ ಸುಧೀರ್ ಸರ್ ಅವರ ಸ್ಟೋರಿ ಸೆಲೆಕ್ಷನ್, ಸ್ಟೋರಿ ಮೇಕಿಂಗು ನನಗೆ ಸಿಕ್ಕಾಪಟ್ಟೆ ಇಷ್ಟ. ಅಂಡ್ ಈ ಸಿನಿಮಾ ನೋಡಿದ ಮೇಲೂ ಸಹ ಆ ರೆಸ್ಪೆಕ್ಟ್ ಅನ್ನೋದು ತುಂಬಾ ಜಾಸ್ತಿ ಆಯಿತು. ಬಿಕಾಸ್ ಈಸ್ ದ ಪ್ರೊಡ್ಯೂಸರ್ ಆಫ್ ದಿಸ್ ಮೂವಿ ಅಂಡ್ KFIಗೆ ಮತ್ತೊಂದು ಒಳ್ಳೆ ಸಿನಿಮಾ ನೀಡಿದ್ದಾರೆ. ಡೈರೆಕ್ಟೆಡ್ ಬೈ ಪುನೀತ್ ರಂಗಸ್ವಾಮಿ, ಸ್ಟಾರಿಂಗ್ ಬೈ ರಾಣಾ, ಪ್ರಿಯಾಂಕಾ ಆಚಾರ್, ಕಿಶೋರ್, ಜಗಪತಿ ಬಾಬು, TS ನಾಗಭರಣ. ಕರ್ನಾಟಕದ ಹರೀಶ್ ಎನ್ನುವ ಒಬ್ಬ ಹುಡುಗ ತಮಿಳುನಾಡಿನ ಚಿನ್ನು ಎನ್ನುವ ಒಂದು ಹುಡುಗಿನ ಪ್ರೀತಿಸ್ತಾ ಇರ್ತಾನೆ. ಇವರ ಪ್ರೀತಿ ಚಿನ್ನಿ ಅವರ ಮನೆಯಲ್ಲಿ ಗೊತ್ತಾಗಿ ಬೇರೆಯವರ ಜೊತೆ ಮದುವೆ ಫಿಕ್ಸ್ ಆದಾಗ ಒಂದು ಫೈನ್ ಡೇ ನೋಡಿ ಹರೀಶನಿಗೋಸ್ಕರ ಚಿನ್ನಿ ಮನೆಗೆ ಬಿಟ್ಟು ಒಂದು ಸ್ಪಾಟ್ಗೆ ಬರ್ತಾಳೆ. ನಮ್ಮ ಹರೀಶನು ಸಹ ತನ್ನ ಡ್ರೈವಿಂಗ್ ಟ್ರಿಪ್ ಕೆಲಸನ ಮುಗಿಸಿ ನೆಕ್ಸ್ಟ್ ಆ ಹುಡುಗಿರುವಂತಹ ಜಾಗಕ್ಕೆ ಹೋಗೋಣ ಅಂತ ಪ್ರಯತ್ನ ಪಡ್ತಿರ್ತಾನೆ. ಆ ಸ್ಪಾಟೇ ನಮ್ಮ ಮಲೆಮಾದಪ್ಪನ ಬೆಟ್ಟ. ಇವರಿಬ್ಬರು ಒಂದಾಗಲು ಬರುವ ದಾರಿಗಳಲ್ಲಿ ಮೇಜರ್ ಆಗಿ 2 ಇನ್ಸಿಡೆಂಟ್ಸ್ ನಡೆಯುತ್ತೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಲಾಕ್ ಆಫ್ ಡೆತ್, ಇನ್ನು 2004ರಲ್ಲಿ ನಡೆದ ರಿಯಲ್ ಕುಕುಮ್ ಆಪರೇಷನ್. ಈ 2 ಇನ್ಸಿಡೆಂಟ್ಸ್ ಗಳಿಂದ ಇವ್ರಿಗೆ ಆಗುವಂತಹ ನೋವುಗಳೇನು, ಎದುರಾಗುವ ಅಡೆತಡೆಗಳನ್ನ ತೋರಿಸ್ತಾನೆ ಇನ್ನೊಂದ್ ಕಡೆ ಕುಕುಮ್ ಆಪರೇಷನ್ ನ ಆಪರೇಟ್ ಮಾಡ್ತಾ ಇರ್ತಾರೆ. ಸಿನಿಮಾದ ಕತೆ ಮಲೆ ಮಾದಪ್ಪನ ಬೆಟ್ಟದ ಸುತ್ತಮುತ್ತ ನಡೀತಾ ಇರುತ್ತೆ ಅಂಡ್ ಸಖತ್ ಫಾಸ್ಟ್ ಆಗಿ ಹೋಗುತ್ತೆ ಸ್ಟೋರಿ ಮಾತ್ರ. ಇಟ್ಸ್ ಜಸ್ಟ್ 1 ನೈಟ್ ಅಂಡ್ ಡೇ ಅಲ್ಲಿ ನಡೆಯುವಂತಹ ಒಂದು ಸ್ಟೋರಿ. ಆಲ್ಮೋಸ್ಟ್ ಯಾವುದೇ ಒಂದು ಭಾಗದಲ್ಲೂ ಸಹ ನಮ್ಗೆ ಬೋರಿಂಗ್ ಅಂತ ಅನ್ಸೋದಿಲ್ಲ. ಬಿಕಾಸ್ ಇಮಾನ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಪ್ರತಿಯೊಂದು ಸೀನ್ ಅಲ್ಲೂ ಎಲಿವೇಶನ್ಸ್ ಮಾಡ್ತಾ ಇರುತ್ತೆ. ನೀವು ಸಿನಿಮಾ ನೋಡ್ತಿದ್ರೆ ತೆಗೆದಿರುವಂತಹ ಪ್ರತಿಯೊಂದು ಶಾರ್ಟ್ ಸಹ ನಾವು ರಿಯಲಿ ಸಿನಿಮಾದ ಒಳಗಡೆ ಇದೀವಿ ಅನ್ನೋ ಒಂದು ಫೀಲ್ ಅನ್ನೋದು ಕೊಡ್ತಿರುತ್ತೆ. ಸಾಂಗ್ಸ್ ವಾಸ್ ಗುಡ್ ಬ್ರೋ, ಬಟ್ ಪರ್ಸನಲಿ ಏಳು ಮಳೆ ಸಾಂಗ್ ಬಂದಾಗ ಸಖತ್ ಇಷ್ಟ ಆಯ್ತು. ಒಂದು ಪಾಯಿಂಟ್ ಅಲ್ಲಿ ಇವಾಗ ಏನು ಎಷ್ಟು ಮುಂದಕ್ಕೆ ಬಂದು ಮಾತಾಡ್ತಿದ್ದೀನಿ ಅದೇ ರೀತಿ ಅಷ್ಟು ಮುಂದಕ್ಕೆ ಬಂದು ಥಿಯೇಟರ್ ಸ್ಕ್ರೀನ್ ನೋಡಿ ಇವಾಗ ಏನಾಗುತ್ತೆ ಗುರು, ನಕ್ಕನ್ನು ನೋಡ್ಲೇಬೇಕು, ಏನಾಗುತ್ತೆ ಬೇಗ ತೋರಿಸು ಗುರು ಅನ್ನೋ ಅಷ್ಟು ಕ್ಯೂರಿಯಾಸಿಟಿ ಅನ್ನೋದು ಹೊತ್ಕೊಳ್ತಾ ಇರುತ್ತೆ. ಆ ಪಾಯಿಂಟ್ ಯಾವುದು ಅಂತ ನೀವು ಸಿನಿಮಾನ ನೋಡಿದ್ರೆ ಅರ್ಥ ಆಗುತ್ತೆ. ಕಮಿಂಗ್ ಟು ದ ಪರ್ಫಾರ್ಮೆನ್ಸಸ್, ರಾಣಾ ಅಂಡ್ ಪ್ರಿಯಾಂಕಾ ಆಚಾರ್ ಅವರ ಬಗ್ಗೆ ಮಾತಾಡೋದಾದ್ರೆ ಸೀರಿಯಸ್ಲಿ ಅವರ ಸ್ಕ್ರೀನ್ ಪ್ರೆಸೆನ್ಸ್, ಅವರ ಇನ್ನೋಸೆನ್ಸ್ ಇಂದ ಮಾಡಿರುವಂತಹ ಆಕ್ಟಿಂಗ್ ಒನ್ ಆಫ್ ದ ಬೆಸ್ಟ್ ಆಕ್ಟರ್ಸ್ ಅಂತ ಗೊತ್ತಾಗ್ತಾ ಇದೆ. ಅಂಡ್ ಎಸ್ಪೆಷಲಿ ಚಿನ್ನಿ ಇದ್ದಾಳೆ ಅಲ್ವಾ, ಐ ಮೀನ್ ನಮ್ಮ ಪ್ರಿಯಾಂಕಾ ಆಚಾರ್ ಮೇಡಮ್ ಅವರು ಇದಾರೆ ಅಲ್ವಾ, ನಮ್ಮ KFI ಇಂಡಸ್ಟ್ರಿಗೆ ಫ್ಯೂಚರ್ ಒಂದು 5 years ಒಳಗಡೆ ಇಫ್ ಚಾನ್ಸಸ್ ಕೊಟ್ರೆ ಒನ್ ಆಫ್ ದ ಬೆಸ್ಟ್ ಅಂಡ್ ಟಾಪೆಸ್ಟ್ ಹೀರೋಯಿನ್ ಆಗೋದ್ರಲ್ಲಿ ಯಾವುದೇ ಒಂದು ಮಾತಿಲ್ಲ. ಆ ರೀತಿಯ ಇನ್ನೋಸೆನ್ಸ್ ಫೇಸ್ ಇಂದ ಆಕ್ಟ್ ಮಾಡಿರುವಂತಹ ವಿಧಾನ ಅಂಡ್ ಡೈಲಾಗ್ ಡೆಲಿವರಿ ಅಂಡ್ ಸ್ಕ್ರೀನ್ ಪ್ರೆಸೆನ್ಸ್ ಪ್ರತಿಯೊಂದನ್ನು ಸಹ ಅದ್ಭುತವಾಗಿ ಮಾಡಿದ್ದಾರೆ. ಇಟ್ಸ್ ಎ ಡೆಬ್ಯೂ ಮೂವಿ ಐ ಥಿಂಕ್, ಬಟ್ ಟೂ ಗುಡ್ ಮ್ಯಾನ್, ಟೂ ಗುಡ್. ಸೀರಿಯಸ್ಲಿ ಯಾವುದೇ ಒಂದು ಸಿನಿಮಾದಲ್ಲಿ ನೆಗೆಟಿವ್ ರೋಲ್ ಅಲ್ಲಿ ಪೊಲೀಸ್ ಕ್ಯಾರೆಕ್ಟರ್ಗೆ ಯಾರಾದ್ರೂ ಒಂದು ಪಾತ್ರ ಬೇಕು ಅಂದ್ರೆ ಕಣ್ಣು ಮುಚ್ಕೊಂಡು ನಮ್ಮ ಕಿಶೋರ್ ಸರ್ ಅವ್ರನ್ನ ತಗೊಳ್ಳಿ ಅಂತ ಹೇಳ್ತೀನಿ. ಬಿಕಾಸ್ ಒಂದು ವಿಲನ್ ಅಂದ್ರೆ ಐ ಮೀನ್ ಅದರಲ್ಲಿ ವಿಲನ್ ಅಲ್ಲ, ಬಟ್ ಪೊಲೀಸ್ ಕ್ಯಾರೆಕ್ಟರ್ ನೆಗೆಟಿವ್ ಶೇಡಲ್ಲಿ ತೋರಿಸ್ಕೋಬೇಕು ಅಂದ್ರೆ ಸೀರಿಯಸ್ಲಿ ನಾನು ಸಿನಿಮಾ ನೋಡ್ತಿರ್ಬೇಕಾದ್ರೆ ಆ ಪಾತ್ರನ ನೋಡ್ತಿರ್ಬೇಕಾದ್ರೆ ಈತನೇನಾದ್ರೂ ನನ್ನ ಕಣ್ಮುಂದೆ ಇದ್ರೆ ಡೆಫಿನೆಟ್ಲಿ ಕುಚ್ಚಿ ಸಾಯಿಸ್ಬಿಡ್ತಿದ್ದೆ ಅನ್ನೋಷ್ಟು ಕೋಪ ಬರುತ್ತೆ. ನಮಗೆ ಆ ರೀತಿ ಫೀಲ್ ಆಗ್ತಿದೆ ಅಂದ್ರೆ ಮಾತ್ರನೇ ಆ ಪಾತ್ರ ಅನ್ನೋದು ಅಷ್ಟು ಡೆಪ್ತ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂತ ಅರ್ಥ. ಸೊ ಆ ರೀತಿಯ ಪರ್ಫಾರ್ಮೆನ್ಸ್ ಅನ್ನೋದು ನಮ್ಮ ಕಿಶೋರ್ ಸರ್ ಅವರು ಕೊಟ್ಟಿದ್ರೆ ನಮ್ಮ ನಾಗಭರಣ ಸರ್ ಅವರ ಬಗ್ಗೆ ಮಾತಾಡೋ ಅವಶ್ಯಕತೆನೇ ಇಲ್ಲ. ಈಸ್ ಅ ಲೆಜೆಂಡ್ರಿ ಮ್ಯಾನ್. ಸೀರಿಯಸ್ಲಿ ಹರೀಶ್ ಅವ್ರನ್ನ ಒಪ್ಪಿಸುವಂತಹ ಕೆಲವೊಂದು ಸೀನ್ಸ್ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಆ್ಯಂಡ್ ಹರೀಶ್ ಸರ್ ಅವರು ಸಹ ಡೆಫಿನೆಟ್ಲಿ ನೋ ಡೌಟ್ ಹಿ ಈಸ್ ಎ ಬೆಸ್ಟ್ ಆ್ಯಕ್ಟರ್ ಅಂತ ಪ್ರೂವ್ ಆಗ್ತಾ ಇರುತ್ತೆ. ಸೊ ಜಾಸ್ತಿ ಮಾತಾಡ್ಬಿಟ್ಟಿದ್ದೀನಿ ಅಂತ ಅನಿಸುತ್ತೆ. ಎನಿವೆ, ನೀವು ನಮ್ಮ ಕನ್ನಡದಲ್ಲಿ ಒಂದು ಒಳ್ಳೆಯ ಸಿನಿಮಾ ಈ ವೀಕೆಂಡಲ್ಲಿ ನೋಡಬೇಕು ಅಂದರೆ ನಿಮ್ಮ ಕುಟುಂಬದ ಜೊತೆಗೆ ಏಳುಮಲೆ ಸಿನಿಮಾಗೆ ಹೋಗಿ. ಡೆಫಿನೆಟ್ಲಿ ನೀವು ಡಿಸಪಾಯಿಂಟ್ ಅಂತೂ ಖಂಡಿತ ಆಗೋದಿಲ್ಲ. ಗುಡ್ ವಾಚಬಲ್ ಸಿನಿಮಾ, ಎಲ್ಲೂ ಸಹ ನಿಮಗೆ ಬೋರ್ ಆಗೋದಿಲ್ಲ ಅಂತ ಹೇಳ್ತಾ ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ತಾರೆ.